ಹ್ಯಾಪಿ ಫ್ಯಾಮಿಲಿ ಮಂಜುನಾಥ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಾನು ಕಳೆದ ಸೆಷನ್ನಲ್ಲಿ ವರ್ಣಮಾಲೆ ಬಗ್ಗೆ ಚರ್ಚಿಸ್ತಾ ಇದ್ದೆ. ಅಲ್ಲಿ ಸ್ವರಗಳು ಮತ್ತು ಯೋಗವಾಹಕಗಳು ಅಂತ ಹೇಳಿ ನಾನು ನಿಮಗೆ ವಿಭಿನ್ನವಾಗಿ ಮಾಡಿದ್ದೆ. ಇಂದಿನ ಈ ಸೆಷನ್ನಲ್ಲಿ ನಾನು ವ್ಯಂಜನಗಳು, ಅದರಲ್ಲೂ ವರ್ಗೀಯ ವ್ಯಂಜನಗಳು 25 ಬರುತ್ತೆ ಮಕ್ಕಳೇ. ಕವರ್ಗ, ಚವರ್ಗ, ಟವರ್ಗ, ತವರ್ಗ, ಪವರ್ಗ, ಒಟ್ಟು 5 ವರ್ಗಗಳು ಬರ್ತವೆ. ಅದರಲ್ಲಿ ಅಲ್ಪಪ್ರಾಣ, ಮಹಾಪ್ರಾಣ ಮತ್ತು ಅನುನಾಸಿಕಗಳು ಅಂತ ನಾನು ವರ್ಣಮಾಲೆಯಲ್ಲಿ ಹೇಳಿದ್ದೀನಿ. ನಾನು ಇವತ್ತಿನ ಸೆಷನ್ ವರ್ಗೀಯ ವ್ಯಂಜನಗಳು 25 ನೋಡ್ತಾ ಹೋಗೋಣ. ಪದಗಳ ಜೊತೆ ವರ್ಣಮಾಲೆ, ಪದ ಮತ್ತೆ ಪಿಕ್ಚರ್ ಎರಡೂ ಕೂಡ ನಿಮಗೋಸ್ಕರ ಉಣಬಡಿಸ್ತೀನಿ ನಾನು. ಇದನ್ನ ನಾನು ಭಾಗ 2 ಅಂತ ಕರಿತೀನಿ, ಯಾಕಂದ್ರೆ ಭಾಗ 1 ಸ್ವರಗಳು ಮತ್ತು ಯೋಗವಾಹಕಗಳಾಗಿದೆಯಲ್ಲ, ಇದು ಭಾಗ 2. ವರ್ಗೀಯ ವ್ಯಂಜನಗಳ ಬಗ್ಗೆ ಇವತ್ತು ನಿಮ್ ಜೊತೆ ನಾನು ಮಾತಾಡ್ತಾ ಇದ್ದೀನಿ. 25 ಸ್ಲೈಡ್ಸ್ ಅಂದ್ರೆ ಅಕ್ಷರಗಳನ್ನ ತೋರಿಸ್ತಾ ಹೋಗ್ತೀನಿ ವಿತ್ ಪಿಕ್ಚರ್ಸ್ ಮತ್ತೆ ಪದಗಳ ಜೊತೆ. ಓಕೆ, ಆ ಪಕ್ಷಿ ಹಾರೋದು ಇರ್ಲೇಬೇಕಲ್ವಾ? ನೋಡಿ, ಅಲ್ಪಪ್ರಾಣ ಕ, ಕಣ್ಣು, ಕಣ್ಣು, ಕ, ಕಣ್ಣು. ನೋಡಿ, ಬಹಳ ನೇತ್ರದಾನ ಮಹಾದಾನ ಮಕ್ಕಳೇ. ಕಣ್ಣು ಅನ್ನೋದು ಈ ಒಂದು ಚಿತ್ರ ಹೇಳ್ತಾ ಇದೆ ಆ ಪದಕ್ಕೆ. ಖ, ಮಹಾಪ್ರಾಣ. ಖಗ, ಏನದು? ಪಕ್ಷಿ, ಪಕ್ಷಿ ಹಾರ್ತಾ ಇದೆ ನೋಡಿ, ಆಕಾಶದಲ್ಲಿ ಹಾರ್ತಾ ಇದೆ. ಖಗ ಅಂದ್ರೆ ಪಕ್ಷಿ ಹಾರೋದು, ಆಕಾಶದಲ್ಲಿ ಹಾರೋದು ಖಗ ಅಂತ ಹೇಳಿ ಕರಿತೀರಿ ಮಕ್ಕಳೇ. ಗ, ಗಣೇಶ. ಗಣೇಶ ಬಂದ, ಕಾಯಿ ಕಡುಬು ತಂದ, ಚಿಕ್ಕ ಕೆರೆಯಲ್ಲಿ ಬಿದ್ದ, ದೊಡ್ಡ ಕೆರೆಯಲ್ಲಿ ಎದ್ದ. ಮಕ್ಕಳಿಗೆಲ್ಲ ಗೊತ್ತಿದ್ದು ಗಣೇಶ, ಲಾರ್ಡ್ ಗಣೇಶ. ನೋಡಿ ಎಷ್ಟು ತರ ಚೇಂಜ್ ಆಗೈತೆ ನೋಡಿ ಇಮೇಜ್, ಆ ಕಡೆ ಈ ಕಡೆ, ಈ ಕಡೆ ಆ ಕಡೆ. ಗಣೇಶನ ನಾನಾ ಅವತಾರಗಳನ್ನ ನಿಮ್ ಮುಂದೆ ಕೊಟ್ಟಿದ್ದೀನಿ ಮಕ್ಕಳೇ ನಾನು. ಗಣೇಶ, ಗ, ಗಣೇಶ. ಇನ್ನೊಂದು ಅಲ್ಲೇ ಇದೆ, ಘ, ಮಹಾಪ್ರಾಣ. ಎಸ್, ಘಂಟೆ. ದೇವಸ್ಥಾನದಲ್ಲಿ ನಾವು ದೇವಸ್ಥಾನದ ಒಳಗಡೆ ಹೋದಾಗ ನಾವು ಈ ಒಂದು ಗಂಟೆಯನ್ನು ಶಬ್ದ ಮಾಡಿ ಒಳಗಡೆ ಹೋಗ್ತಿರಲ್ಲ, ನಿಮ್ಗೆಲ್ಲ ಇದು ಪ್ರಾಕ್ಟಿಕಲ್ ಆಗಿರುತ್ತೆ ಮಕ್ಕಳೇ. ನೋಡಿ, ಢಣ್ ಢಣ್ ಅಂತೇಳಿ ದೇವರಿಗೆ ಆ ಶಬ್ದ ಆ ದೇವಸ್ಥಾನದಲ್ಲಿ ಮೊಳಗ್ತಾ ಇರುತ್ತೆ. ಓಕೆ. ನೋಡಿ, ಇದಕ್ಕೆ ಯಾವುದೇ ಪದ ಇರೋದಿಲ್ಲ. ಕ, ಖ, ಗ, ಘ, ನ್ಯ. ಹಾಗಾಗಿ ಆ ಪದವನ್ನು ಮಾತ್ರ ತೋರಿಸ್ತಾ ಇದ್ದೀನಿ ಮಕ್ಕಳೇ ನಾನು ಈ ಸ್ಲೈಡ್ ಅಲ್ಲಿ. ಓಕೆ, ಓಕೆ. ನೆಕ್ಸ್ಟ್ ವರ್ಗ 2ನೇದು ಚ. ಚಮಚ. ಇವಾಗೆಲ್ಲ ಕೈಯಲ್ಲಿ ತಿನ್ನೋದು ಕಮ್ಮಿ ಆಗಿದೆ, ಟ್ರೆಂಡ್ ಚೇಂಜ್ ಅಲ್ವಾ? ಸ್ಪೂನ್. ನೋಡಿ 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 ನೋಡಿ, ಸ್ಪೂನ್. ಮಕ್ಕಳೇ ದಿನ ಬಳಸ್ತಿರಲ್ಲ, ಅದು ಸ್ಟೀಲ್ದಾಗಿರ್ಬೋದು ಅಥವಾ ಬೆಳ್ಳಿದಾಗಿರ್ಬೋದು ಅಥವಾ ಪ್ಲಾಸ್ಟಿಕ್ ಆಗಿರ್ಬೋದು. ಸ್ಪೂನ್ ಅನ್ನ ಚಮಚ ಅಂತೇಳಿ ಕರಿತೀರಿ ಮಕ್ಕಳೇ. ಇನ್ನೊಂದು ಛ, ಮಹಾಪ್ರಾಣ. ಛತ್ರಿ. ನೋಡಿ, ಮಳೆಗಾಲ ಬರುತ್ತೆ, ಇನ್ನೊಂದು 1-1.5 ತಿಂಗಳು. ಇದು ಬೇಸಿಗೆ, ಇದು ಸಮ್ಮರು. ಮಳೆಗಾಲದಲ್ಲಿ ನಮ್ಗೆ ಇದು ಅವಶ್ಯಕತೆ ಇದ್ದೇ ಇದೆ ಅಲ್ಲ, ಬೇಸಿಗೆಯಲ್ಲೂ ಬೇಕು. ಹೊರಗಡೆ ಸೂರ್ಯ ತುಂಬಾ ಪ್ರಖರವಾಗಿ ಬೆಳಗ್ತಾ ಇದ್ದಾನೆ, ಇದನ್ನ ತಗೊಂಡೋದ್ರೆ ಸ್ವಲ್ಪ ಅವಾಯ್ಡ್ ಆಗುತ್ತೆ. ಮಳೆ ಬಂತು ಮಳೆ, ಮಳೆ ಬಂತು ಮಳೆ. ಮಳೆಯಲ್ಲಿ ಬೇಕೇ ಬೇಕಲ್ವಾ? ಅಂಬ್ರೆಲಾ ಇಟ್ಕೊಂಡಿದ್ದಾರೆ ನೋಡಿ. ನೆಕ್ಸ್ಟ್ ಜ, ಜಳಕ, ಸ್ನಾನ. ಮನಸ್ಸಿಗೆ ಸ್ನಾನ, ದೇಹಕ್ಕೆ ಸ್ನಾನ. ಜಳಕ ಅಂದ್ರೆ ಸ್ನಾನ, ಬಾತ್. ನೋಡಿ, ಇಲ್ಲಿ ಆ ತಾಯಿ ಒಂದು ಮಗುವನ್ನ ಆ ಕಡೆ ಮಲಗಿಸಿದಾಳೆ, ಇನ್ನೊಂದು ಮಗುಗೆ ತಲೆ ಮೇಲೆ ಶಾಂಪು ಸೀಗೆಕಾಯಿ ಹಾಕಿ ಸ್ನಾನ ಮಾಡಿಸ್ತಾ ಇದ್ದಾಳೆ. ಮಕ್ಕಳೇ, ಇದು ನಿಮ್ಗೆ ಫೀಲ್ ಆಗಿರುತ್ತೆ, ಅಮ್ಮಂದ್ರು ಈ ರೀತಿ ನಿಮ್ಗೆ ಸ್ನಾನ ಮಾಡಿಸಿರ್ತಾರೆ. ಜಳಕ ಅಂತಾರೆ ಅದನ್ನ. ಝ, ಝರಿ.
ಅಂದ್ರೆ ಫಾಲ್ಸು ತುಂಬಿ ಹರಿಯೋದಲ್ಲ. ಈ ಬೇಸಿಗೆಯಲ್ಲಿ ಸಿಂಪಲ್ ಆಗಿ ಸಣ್ಣದಾಗಿ ಚಿಕ್ಕದಾಗಿ ಬೀಳ್ತಾ ಇರುತ್ತಲ್ಲ ಅದನ್ನ ಝರಿ ಅಂತ ಹೇಳ್ತೀರಿ. ನೀರು ಧುಮ್ಕೋದು. ನೋಡಿದ್ರಲ್ವಾ? ಅದು ಝರಿಯಾಗಿ ಕೆಳಗಡೆ ಬೆಟ್ಟದಿಂದ ಇಳಿತಾ ಇದೆ ಮಕ್ಕಳೇ. ನೆಕ್ಸ್ಟ್. ಇದಕ್ಕೂ ಕೂಡ ಪದವನ್ನ ಹೇಳಕ್ಕಾಗೋದಿಲ್ಲ. ಇದು ಒತ್ತಕ್ಷರಗಳಲ್ಲಿ ಬರುತ್ತೆ. ಆಯ್ತಲ್ಲ? ಚ ಛ ಜ ಝ ಇನ್ಯಾ ಎರಡು ಒಂದೇ ತರ ಇರುತ್ತೆ, ಸಿಮಿಲರ್ ಆಗಿ ಕಾಣಿಸುತ್ತೆ. ಹಾಗಾಗಿ ಇದಕ್ಕೆ ಯಾವುದು ಪದ ಕೊಡ್ತಾ ಇಲ್ಲ ಮಕ್ಕಳೇ. ಪದವನ್ನು ಮಾತ್ರ, ಅಕ್ಷರವನ್ನು ಮಾತ್ರ ನೀವು ನೋಡಿ ಸಾಕು. ಟ ಟಗರು ಫಿಲಮು ಇದೆ, ಮತ್ತೆ ಟಗರು ಅಂದ್ರೆ ಈ ಚಿತ್ರದಲ್ಲಿ ತೋರಿಸ್ತೀನಿ ನೋಡಿ. ಫೈಟ್ ನೋಡ್ಬೇಕು. ಟಗರು ಫೈಟು ಎರಡು ಕಡೆ ಹಳ್ಳಿಗಳ ಕಡೆ ನಡೆಯುತ್ತೆ ಮಕ್ಕಳೇ. ಇದು ಜಿದ್ದ ಜಿದ್ದಿ ಅಂತ ತುಂಬಾ ಹೋರಾಟ ಜೋರಾಗಿರುತ್ತೆ. ಕೋಳಿ ಕಾಳಗ ಮತ್ತೆ ಟಗರು ಫೈಟ್ ಅಂತ ಹೇಳಿ ಕರೀತಾರೆ ನೋಡಿ. ಅದೇ ಟಗರು ಅಂತೇಳಿ. ಇನ್ನೊಂದು ಠ ಮಹಾಪ್ರಾಣ. ಠಕ್ಕ ಕಳ್ಳ. ಓಡ್ತಾ ಇದ್ದಾರೆ ಎತ್ಕೊಂಡು ಸಿಗ್ತದೆ ಪೊಲೀಸವ್ರ ಕೈಯಲ್ಲಿ. ಹುಷಾರಾಗಿರ್ಬೇಕು ನಾವು. ಕಳ್ಳ ಮೂಟೆ ಅದನ್ನ ಕಟ್ಕೊಂಡು ಚಿನ್ನಾಭರಣಗಳು ಒಡವೆಗಳನ್ನ ಎತ್ಕೊಂಡು ಹೋಗ್ತಾ ಇದ್ದಾನೆ. ಹೋಗ್ಲಿ ಆಯ್ತಲ್ಲ? ನೆಕ್ಸ್ಟ್. ಡ ಡಮರು ಡುಮುಡುಮು ಡುಮುಡುಮು. ಶಿವನ ಕೈಯಲ್ಲಿರುತ್ತೆ. ಶಿವ ತಾಂಡವಾಡದ ಮಕ್ಕಳೇ, ಲಾರ್ಡ್ ಶಿವ ನೋಡಿ ಬೇಕಾದ ಚಿತ್ರದಲ್ಲಿ. ಡಮರು ನೋಡಿ, ಡುಮುಡುಮು 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 ಡುಮುಡುಮು. ಮತ್ತೆ ಮನೆ ಮುಂದೆ ಬರ್ತಕ್ಕಂಥ ಈ ಗೋಪಾಳದವರು ಅಥವಾ ಈ ದಾಸೈಗಳು ಅಥವಾ ಇವರು ಬುಡುಬುಡಿಕೆಯವ್ರ ಹತ್ರ ಇದಿರುತ್ತೆ. ಬುಡುಬುಡಿಕೆಯವರು. ಢ ಢಣ ಢಣ. ಮಕ್ಕಳೇ, ಪ್ರೈವೇಟ್ ಸ್ಕೂಲಲ್ಲಿ ಓದ್ತಾ ಇದ್ರೆ ಈ ಸೌಂಡ್ ಗೊತ್ತಾಗೋದಿಲ್ಲ. ಗೌರ್ಮೆಂಟ್ ಸ್ಕೂಲಲ್ಲಿ ಈಗಲೂ ಕೂಡ ಈ ರೀತಿ ಡನ್ 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 ಅಂತೇಳಿ ಬೆಲ್ ಮಾಡ್ತಾರೆ. ನಮ್ದೆಲ್ಲ ಡಿಜಿಟಲ್ ಬೆಲ್, ಅದೇ ಟ್ರರ್ ಅಂತ ಹೊಡ್ಕೊಳ್ಳುತ್ತೆ. ಇದು ಈಗಲೂ ಕೂಡ ಗೌರ್ಮೆಂಟ್ ಶಾಲೆಯಲ್ಲಿ ಇದನ್ನ ಉಪಯೋಗಿಸ್ತಾರೆ ಮಕ್ಕಳೇ. ಇದನ್ನ ನೋಡಿದ್ರೆ ನಿಮಗೆ ಖುಷಿಯಾಗಿರುತ್ತೆ. ನೋಡ್ಕೊಂಬಿಡಿ, ಅಕ್ಷರ ಹೊರಟೋಗುತ್ತೆ. ಣ ನೋಡ್ಕೊಂಬಿಡಿ, ಅಕ್ಷರ ಹೋಗುತ್ತೆ. ಣ ನೋಡಿ ಹೊರಟೋಗುತ್ತೆ, ಕಾಣಿಸೋದಿಲ್ಲ. ಯಾಕಂದ್ರೆ ಅದಕ್ಕೆ ಸಂಬಂಧಪಟ್ಟಿದ್ದು ಒಂದು ಪದವನ್ನ ಹೇಳ್ತಾ ಇದ್ದೀನಿ. ಣ ಅಲ್ವಾ? ಹಣ, ಮನಿ. ಯಾರಿಗೆ ಬೇಡ ದುಡ್ಡು? ಎಲ್ಲರಿಗೂ ಬೇಕು ದುಡ್ಡು. ಹಣ, ಮನಿ ನೋಡಿ ಈ ಕಡೆ ಬೀಳ್ತಾ ಇದೆ ನೋಡಿ ಮಕ್ಕಳೇ. ಎಷ್ಟು ಬೇಕು ಅಷ್ಟನ್ನ ನಾವು ಇಟ್ಕೊಬೋದು. ಎಷ್ಟು ಬೇಕು ಅಷ್ಟು ಮಾತ್ರ, ಜಾಸ್ತಿ ಆಸೆ ಪಡಬಾರ್ದು. ಹಣ. ಈಗ ತವರ್ಗ. ತಬಲ. ನೋಡಿ ತಬಲ. ನಿಮ್ಗೆ ಏನಾದ್ರು ನೀವು ತಬಲಾ ಕ್ಲಾಸ್ಗೆ ಹೋಗ್ತಾ ಇದ್ದೀರಾ? ಹೋಗ್ತಾ ಇದ್ರೆ ಎಷ್ಟು ಪಾಠ ಆಗಿದೆ ನಿಮ್ದು? ಥ ಥಳ ಥಳ. ಮಿಂಚೋದು ಮಿನುಗೋದು, ಹೊಳೆಯೋದು. ನೋಡಿ ಅಲ್ಲಿ ನೋಡಿ, ಆ ಪ್ರಕಾಶಮಾನವಾಗಿ ಆ ಸೂರ್ಯನ ಪ್ರತಿಬಿಂಬ ನೀರಿನಿಂದ ಆಚೆ ಕಡೆ ಫಳ್ ಫಳ್ ಅಂತ ಥಳ ಥಳ ಅಂತ ಹೊಳಿತದೆ. ಕಣ್ಣಿಗೆ ನಮ್ಗೆ ನೋಡಕ್ ಅದು ಸ್ವಲ್ಪ ಮಿಂಚ್ತಾ ಇರೋ ತರ ಭಾಸವಾಗ್ತದೆ ಮಕ್ಕಳೇ. ನೋಡಿ ನೆಕ್ಸ್ಟ್. ದ ಓಡು. ದನ. ನೋಡ್ಕೊಳ್ಳಿ ಮಕ್ಕಳೇ, ಈ ಪೇಜ್ ನೋಡ್ಕೊಳ್ಳಿ, ಇಂಟ್ರೆಸ್ಟಿಂಗ್ ಆಗಿದೆ. ದನ. ಕೌ ನೋಡಿ, ಅದು ಹುಲ್ಲೆಲ್ಲಿದೆ ಅಂತ ಓಡ್ತಾ ಇದೆ ತಿನ್ನೋದಕ್ಕೆ ಅಂತ. ಆಗ ಇದು ದನ. ಇನ್ನೊಂದು ನೋಡಿ, ಮಹಾಪ್ರಾಣ. ಧನ. ಅದು ಅಲ್ಪ ಪ್ರಾಣ, ಇದು ಮಹಾಪ್ರಾಣ. ದುಡ್ಡು ನೋಡಿ, ತಗೊಂಡು ಇಕ್ತಾ ಇದ್ದಾನೆ ನೋಡಿ, ಬ್ಯಾಂಕಲ್ಲಿ ಡ್ರಾ ಮಾಡ್ಕೊಂಡ್ ಬಂದಿದ್ದಾನೆ ನೋಡಿ ದುಡ್ಡು. ಧನ ಅಂದ್ರೆ ದುಡ್ಡು, ಸಂಪತ್ತು ಅಂತ ಕರೀತೀವಿ ನಾವು. ನೋಡೋಣ ನೆಕ್ಸ್ಟ್. ನವಿಲೇನೋ ಕುಣಿಬೇಕು, ಹಾಗ್ಬಾ ದಾರಿಗೆ ಅಂತ ಒಂದು ಹಾಡಿದೆ.
ನವಿಲೇನೋ ಕುಣಿಬೇಕು. ನವಿಲು ಕುಣಿತಾ ಇದೆ ನೋಡಿ ಮಕ್ಕಳೇ. ಗಿರಿ ನವಿಲು, ಬೆಟ್ಟದಲ್ಲಿ ಆಡೋ ನವಿಲು ಮಳೆಗಾಲದಲ್ಲಂತೂ ಖುಷಿಯಿಂದ ಆಡುತ್ತೆ. ನೀವು ನೋಡಿದ್ದೀರಾ ಝೂ ಅಲ್ಲಿ, ಅಥವಾ ಈಗಲೂ ಕೂಡ ಸ್ವಲ್ಪ ಕಾಡಿನ ಪ್ರದೇಶಗಳಲ್ಲಿ ಅಥವಾ GKVKಯಲ್ಲಿ ಸ್ವಲ್ಪ ಮಿನಿ ಫಾರೆಸ್ಟ್ ಇದ್ರೂ ಕೂಡ ಈ ನವಿಲುಗಳು ಕಾಣಸಿಗುತ್ತೆ. ವಾಯ್ಸ್ ಕಂಡುಹಿಡಿಬೋದು ನಾವು ಇದನ್ನು. ನವಿಲು. ಪವರ್ಗ ಲಾಸ್ಟ್ ಪ. ಪಟ 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 ಹಾರೋ ಗಾಳಿಪಟ. ಗೊತ್ತಿದೆಯಲ್ಲ ಹಾಡು? ಪಟ ಪಟ ಹಾರೋ ಗಾಳಿಪಟ. ಆರಿಸಿದಿರಲ್ಲ ಮಕ್ಕಳೇ, ಇದು ಬಹಳ ಖುಷಿ. ಬಿಡಿ ಮೊಬೈಲಲ್ಲಿ ಗೇಮ್ಸ್ ಎಲ್ಲ ಬಿಡಿ, ಡಿಜಿಟಲ್ ಆನ್ಲೈನ್ ಗೇಮ್ಸ್ ಎಲ್ಲ ಬಿಡಿ, ಬನ್ನಿ ಗ್ರೌಂಡಿಗೆ ಬಂದು ಪಟವನ್ನು ಹಾರಿಸಿ. ಅದರ ಮಜಾ ಹೇಳೋಕ್ಕಾಗೋದಿಲ್ಲ ಮಕ್ಕಳೇ. ಇದು ಆಗಿನ ಕಾಲದ ಆಟಗಳು. ಪಟ. ಫ. ಫಲ. ಹಣ್ಣುಗಳು. ಮಾವಿನ ಹಣ್ಣು ಹಣ್ಣುಗಳ ರಾಜ ಅಂತ ಕರೀತಾರೆ. ಈಗ ಸೀಸನ್ ಇದೆ, ಬೇಕಾದ್ರೆ ಸಿಗ್ತಾ ಇದೆ, ತೊಳ್ಕೊಂಡು ತಿನ್ನಿ. ಒಟ್ಟಾರೆ ತೊಳ್ಕೊಂಡು ತಿನ್ಬೇಕು. ಓಹೋಹೋ. ಬಾ. ಬಳಪ. ಮಕ್ಕಳೇ, ಈ ಕಾನ್ಸೆಪ್ಟೇ ಕಮ್ಮಿ ಆಗ್ಬಿಟ್ಟಿದೆ. ಎಲ್ಲ ಸ್ಮಾರ್ಟ್ ಬೋರ್ಡು, ಎಲ್ಲ ಡಿಜಿಟಲಲ್ಲಿ ಬರೆಯೋದು ಅಥವಾ ಎರೇಸ್ ಮಾಡೋದು, ಅಂದರೆ ಟೆಕ್ನಾಲಜಿ ಜಾಸ್ತಿ ಆಗಿದೆ. ಆ ಕಾಲದಲ್ಲಿ ನಿಮ್ಮ ತಾಯಂದ್ರ ಕಾಲದಲ್ಲಿ ಅಮ್ಮನ ಕೇಳಿಬೇಕಾದ್ರೆ ಸ್ಲೇಟು ಬಳಪ ಇದರಲ್ಲಿ ಬರಿಬೇಕಾಗಿತ್ತು. ನಾವೆಲ್ಲ ಬರೆದು ಹಂಗೆ ಎರೇಸ್ ಮಾಡಬೇಕಾಗಿತ್ತು. ಆ ಬಳಪ ತುಂಬ ಚೆನ್ನಾಗಿ ಅಂಟ್ತಾ ಇತ್ತು, ತುಂಬ ಖುಷಿ ಆಗ್ತಾ ಇತ್ತು ಇದರಲ್ಲಿ ಬರೆಯೋದು. ಪ್ಲೀಸ್ ಅದನ್ನು ಬಿಟ್ಟು ಇದರಲ್ಲಿ ಸ್ವಲ್ಪ ವರ್ಣಮಾಲೆ ಎಲ್ಲ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿ ನೀವು ಕೂಡ. ಬಾ. ಏನು ಬರುತ್ತೆ? ಭರತನಾಟ್ಯ. ಈ ಕ್ಲಾಸಿಕಲ್ ಡ್ಯಾನ್ಸು. ಮಕ್ಕಳೇ, ನೀವೇನಾದರೂ ಇದನ್ನು ನಿಮ್ಮ ಪೇರೆಂಟ್ಸ್ ನಿಮಗೆ ಡ್ಯಾನ್ಸ್ ಕ್ಲಾಸ್ಗೆ ಹಾಕಿದಾರಾ? ಭರತನಾಟ್ಯ ನೀವು ಕಲಿತಾ ಇದ್ದೀರಾ? ಆ ಸ್ಟೇಜ್ ಹೇಗಿದೆ? ಆಲ್ ದ ಬೆಸ್ಟ್, ಚೆನ್ನಾಗಿ ಕಲೀರಿ ಭರತನಾಟ್ಯ. ಇದು ಫ್ಯೂಚರ್ಗೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳೇ. ನೋಡಿದ್ರ? ನೋಡಿ, ನೀವು ಕೂಡ ಅದೇ ಥರ ಆಗಬೇಕು ನೀವು ಅಂತ ಹೇಳಿ ನನ್ನ ಹಾರೈಕೆ. ಮ. ಲಾಸ್ಟು ಮ. ಮನೆ ಇರಲೇಬೇಕಲ್ವಾ? ಅದರಲ್ಲೂ ಸ್ವಂತ ಮನೆ ಇತ್ತಂದರೆ ನಮಗೆ ಈ ಕಾಲಕ್ಕೆ ಅದೇ ನಾವು ಮಾಡಿರ್ತಕ್ಕಂಥ ಪುಣ್ಯ. ಮನೆ ಇರಬೇಕು. ಯಾಕಂದರೆ ಜೀವನದಲ್ಲಿ ಮನೆ ಇದ್ದರೆ ಜೀವನವನ್ನೇ ಗೆದ್ದ ಹಾಗೆ ಅಂತ ಹೇಳಿ ಒಂದು ಮಾತಿದೆ. ಮಕ್ಕಳೇ, ಇಷ್ಟು ನಾನು ನಿಮಗೆ ಕೊಟ್ಟಿದ್ದು 25 ವರ್ಗೀಯ ವ್ಯಂಜನಗಳನ್ನು ನಿಮ್ಮ ಕಣ್ಮುಂದೆ ತಂದಿದ್ದೀನಿ ನಾನು. ಇನ್ನು ನೆಕ್ಸ್ಟು ಭಾಗ 3ಗೆ ನಿಮ್ಮ ಜೊತೆಯಲ್ಲಿ ಸಿಗ್ತೀನಿ. ಶೀಘ್ರ, ಆದಷ್ಟು ಬೇಗ ಸಿಗ್ತೀನಿ ನಾನು. ಅದನ್ನು ನಾವೇನಂತ ಕರೆಯೋಣ ಗೊತ್ತಾ? ಭಾಗ ನೋಡಿ, ಮಹಾಪ್ರಾಣ ಭಾಗ 3. ಏನು ಅದರಲ್ಲಿ ಏನಿರುತ್ತೆ? ಅವರ್ಗೀಯ ವ್ಯಂಜನಗಳು. ಎಷ್ಟು ಗೊತ್ತಾ? 0, 9 ಅವರ್ಗೀಯ ವ್ಯಂಜನಗಳಿರುತ್ತೆ ಮಕ್ಕಳೇ. ಆದಷ್ಟು ಬೇಗ ಸಿಗ್ತೀನಿ ಮಕ್ಕಳೇ. ನಾನು ಇಷ್ಟೊತ್ತು ಹೇಳಿದ್ದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಳ್ಳಿ, ಹೃದಯದಲ್ಲಿ ಇಟ್ಕೊಳ್ಳಿ, ಎಲ್ಲವನ್ನೂ ಕೂಡ ಕಲಿತಾ ಹೋಗಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ವಾಚ್ ಮಾಡಿದ್ದಕ್ಕೆ. ಇದನ್ನೊಂದು ಶೇರ್ ಮಾಡ್ಬೋದಾ? ಇದಕ್ಕೊಂದು ಸಬ್ಸ್ಕ್ರೈಬ್ ಕೊಡ್ಬೋದಾ? ಇದಕ್ಕೊಂದು ಕಮೆಂಟ್ ಮಾಡ್ಬೋದಾ? ಏನಾದರೂ ಹೇಗಿರಬೇಕು ಇನ್ನು ಮುಂದೆ ಅಂತೇಳಿ. ಥ್ಯಾಂಕ್ ಯು.